ನಿಜ ನೀವು ಮಾತಾಡ್ತಾ ಇದ್ರೆ ಎಲ್ರಿಗೂ ಕೇಳುವಂಥ ಕುತೂಹಲ ಇರುತ್ತೆ. ಸುದೀಪ್ ಸರ್ ಕಾಸ್ಟ್ಯೂಮ್ಸ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ರಿ. ಸೊ ಅವರೇ ಡಿಸೈನ್ ಮಾಡುವಂಥದ್ದು, ಪ್ಲ್ಯಾನ್ ಮಾಡುವಂಥದ್ದು, ಜೊತೆಗೆ ಇದನ್ನು ಕೊಡಬೇಕು ಅಂದಾಗ ಒಂದು ಸ್ಯಾಕ್ರಿಫೈಸ್ ಇರುತ್ತೆ ಅಲ್ವಾ. ಯಾಕಂದರೆ ಸುಲಭ ಅಲ್ಲ ಅಂತಹ ಮನಸ್ಥಿತಿಗೆ ಬರುವಂಥದ್ದು. ಜೊತೆಗೆ ನಿಮ್ಮಂಥ ಸಾಕಷ್ಟು ಸ್ನೇಹಿತರಿಗೆ ಸಪೋರ್ಟ್ ಮಾಡುವಂಥ ರೀತಿ ಈಗ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ಹೆಂಗಾಗ್ತಿದೆ ಅನ್ನೋಂಥದ್ದು. ಯಾಕಂದರೆ ಆ ಜರ್ನಿಗೆ ನಿಮ್ಮನ್ನು ಕನೆಕ್ಟ್ ಮಾಡೋದು ಈಸಿ ಆಗಿರಲಿಲ್ಲ ಈ ಸಿನಿಮಾ ಮುಖಾಂತರ. ಹೌದು, ಇಲ್ಲ ಸರ್, ಅವರು ಯಾವಾಗಲೂ ನಾನು ಸಿನಿಮಾಗೆ ಎಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ, ಸಿನಿಮಾಗೆ ಎಷ್ಟು ಎಫರ್ಟ್ಸ್ ಆಗ್ತಾಯಿದ್ದೀನಿ ಅವ್ರು ನೋಡ್ತಾನೆ ಇರ್ತಾರೆ. ಡೈರೆಕ್ಟಾಗಿ ಮಾತಲ್ಲಿ ಹೇಳದೇ ಇರ್ಬೋದು, ಬಟ್ ಅವ್ರು ಏನೋ ಒಂದು ತುಣುಕು ನೋಡಿರ್ತಾರೆ, ಎಲ್ಲೋ ನೋಡಿರ್ತಾರೆ, ಅದನ್ನು ಹೇಳೋದು ಹೌದು. ಬಟ್ ಈ ವಿಚಾರದಲ್ಲಿ ಬೇಗೂರು ಕಾಲೋನಿ ವಿಚಾರದಲ್ಲಿ ನೀವು ಕೇಳಿದಂಗೆ ಈ ಸಿನಿಮಾಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಸರ್, ಅವರಿಗೆ ಟ್ರೇಲರ್ ನಾನು ತೋರಿಸಿದ ತಕ್ಷಣ ತುಂಬ 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 ಖುಷಿ ಆಯಿತು. ಚೆನ್ನಾಗಿ ಕಾಣ್ತಾ ಇದೆಯಾ ಕಣೋ, ಕ್ವಾಲಿಟಿ ಚೆನ್ನಾಗಿದೆ, ಸಿನಿಮಾ ಹೆಂಗೆ ಗೊತ್ತಿಲ್ಲ, ಟ್ರೇಲರ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತದೆ. ಸಿನಿಮಾ ಹೆಂಗೆ ಮಾಡಿದ್ದಾರೆ ಗೊತ್ತಿಲ್ಲ. ಯಾವತ್ತು ನಿನ್ನ ಎಫರ್ಟನ್ನು ನೀನು ಬಿಡಬೇಡ, ಜನಕ್ಕೆ ಎಷ್ಟಾಗುತ್ತೋ ಅಲ್ಲಿ ತಲುಪ್ಸೋಕ್ಕೆ ಟ್ರೈ ಮಾಡು, ರೋಡ್ಗಿಲ್ದು ಕೆಲಸ ಮಾಡಿದ್ರೆ ನೀನು ಯಾರೂ ರೀಚ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಸಿನಿಮಾ ನೀನು ಗೊತ್ತಿಲ್ಲ, ಅವ್ರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನು ಸಿನಿಮಾ ಶುರು ಮಾಡಿ 10 ವರ್ಷ ಆದಮೇಲೆ ಕಣೋ ನನಗೂ ಒಂದು ಸ್ಟಾರ್ಡಮ್ ಬಂದಿದ್ದು. ನನ್ನ ಜರ್ನಿಯಲ್ಲಿ ತುಂಬ ಏಳು ಬೀಳುಗಳನ್ನ ನೋಡಿದ್ದೀನಿ. ಬಟ್ ಒಂದು ಸರಿ ಜನ ಕೈ ಹಿಡಿದ್ರೆ ಅದು ಸಕ್ಕತ್ತಾಗಿರುತ್ತೆ. ನಿನಗೆ ಅದನ್ನು ಹೂವೇನೂ ಮಾಡೋಕ್ಕಾಗಲ್ಲ, ಆ ಥರ ಕೈ ಹಿಡಿತಾರೆ. ಡೆಫಿನೆಟ್ಲಿ ನಿನ್ನ ಕೆಲಸ ನೀನು ಮಾಡು ಅಂತ ಹೇಳಿ ಬೇಗೂರು ಕಾಲೋನಿಗೆ ಅವರ 100% ಸಪೋರ್ಟ್ ಇದೆ. ಈ ಸಿನಿಮಾ ಗೆದ್ದರೆ ನಿಜವಾಗ್ಲೂ ನಾನು ಅವರಿಗೆ ತುಂಬ ಕ್ರೆಡಿಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್, ವಾಸ್ತವ್ಯ ಹೇಳಬೇಕು ಅಂತಂದರೆ ಒಬ್ಬ ರಾಜೀವನ್ನು ಇವತ್ತು ಜನ ಪರಿಚಯ ಅಥವಾ ಗುರುತಿಸೋದೇ ಇವರು ಸುದೀಪ್ ಸರ್ ಸ್ನೇಹಿತ ಅಂತ. ಸೊ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್. ಆದರೆ ನನಗೂ ಒಂದು ಸಣ್ಣ ಆಸೆ ಇದೆ ಸರ್. ಡೆಫಿನೆಟ್ಲಿ ಅವ್ರ ನೆರಳಲ್ಲೇ ಬೆಳೆದಿರ್ಬೋದು ಅಥವಾ ಆ ಆಲದ ಮಲದ ಕಡೆನೇ ಇರೋಕ್ಕೆ ಇಷ್ಟಪಡ್ತೀನಿ. ಅದು ಯಾವಾಗಲೂ ಹಾಗೆ ಇರುತ್ತೆ. ಆದರೆ ನಮ್ಮಿಂದ ಅವರಿಗೆ ಗೌರವ ಹೆಚ್ಚಾಗೋದು ಯಾವಾಗ ಅಂದಾಗ ನಾವು ಏನಾದರೂ ಸಾಧನೆ ಮಾಡಿದಾಗ ಅವ್ರ ಗೌರವನೇ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಇಷ್ಟು ಜನ, ಇದು ನನ್ನ 10ನೇ ಸಿನಿಮಾ. ಇನ್ನೂ ಹೋರಾಡ್ತಾ ಇದ್ದೀನಿ, ಇನ್ನೂ ಸಿನಿಮಾಗಳು ಮಾಡೋಕ್ಕಿದೆ. ಬಟ್ ಬೇಗೂರು ಕಾಲೋನಿ ನಿಜವಾಗ್ಲೂ ಆ ಒಂದು ಎಕ್ಸ್ಟ್ರಾ ಸ್ಟೆಪ್ ಮೇಲೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ದೃಢವಾಗಿ ನಂಬಿದ್ದೀನಿ. ಅದಕ್ಕೆ ಅಣ್ಣನ ಸಪೋರ್ಟ್ ಕೂಡ ಇದೆ ಸರ್. ಈಗ ಸುದೀಪ್ ಸರ್ ಕೊಟ್ಟಿರುವಂಥ ಜಾಕೆಟ್ ಎಷ್ಟು ಬೆಲೆ ಬಾಳುವಂಥದ್ದು ಅಂತ ಒಂದು ಸುಮ್ಮನೆ ಕುತೂಹಲಕ್ಕೆ ಒಂದು ಅಂದಾಜು ಸರ್. ನಾನು ಆ ಜಾಕೆಟ್ ಬಗ್ಗೆ ಏನು ಅಂತ ನನಗೆ ಹೇಳೋಕ್ಕೆ ನನಗೆ ಅರ್ಹತೆ ಇಲ್ಲ. ಆ ಕಾಸ್ಟ್ಯೂಮ್ ಸರ್, ನನಗೆ ಗೊತ್ತಿರೋ ಹಾಗೆ, ನಾನು ತಿಳಿದ ಮಟ್ಟಿಗೆ ಅವ್ರ ಜಾಕೆಟ್ಸ್ ಅವರು ಸೆಲೆಕ್ಟ್ ಮಾಡೋವಂಥ ಮೆಟೀರಿಯಲ್ಸ್, ಆ ಜಾಕೆಟ್ ಸರ್ ಕಮ್ಮಿ ಅಂದರೆ ಒಂದೊಂದು ಜಾಕೆಟ್ ಇಲ್ಲ ಅಂದರೂ 1.5-2 ಲಕ್ಷ ಗಂಟೆ ಬೆಳೆ ಬೀಳುತ್ತೆ.